ಬೇರೆ ಡಿಲೇ ಅಂತ ಹೇಳ್ತಾ ಇದ್ದಾರೆ. ಈ ಟಿಕೆಟ್ ಮಾಸ್ಟರ್ ಎಲ್ಲಿದ್ದಾರೆ? ಓಹ್ ಅಲ್ಲಿದ್ದಾರೆ. ಸರ್ 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 ಏನ್ರಿ ಸರ್, ಟ್ರೈನ್ ಬರೋ ಡಿಲೇ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನು ಎಷ್ಟೊತ್ತಾಗ್ಬೋದು ನೋಡ್ರಿ. ಚನ್ನಪಟ್ಟಣ ಟ್ರ್ಯಾಕ್ ಮೇಲೆ ಮರ ಬಿದ್ದೋಗಿದೆ, ಅದಕ್ಕೆ ಟ್ರೈನ್ ಬರೋ 5 ಅವರ್ ಲೇಟ್ ಆಗುತ್ತೆ. ಏನು 5 ಅವರಾ? ಹ್ಞೂ ರೀ. ಸರಿ ಸರ್, ಆಯ್ತು, ನಾನು ರೀಫಂಡ್ ಆದ್ರೂ ಕೊಡಿ. ಏನ ರೀಫಂಡಾ? ಯಾಕಪ್ಪ? ಹ್ಞೂ ಸರ್, ಟ್ರೈನ್ ಏನಾದರೂ 3 ಅವರ್ಗಿಂತ ಜಾಸ್ತಿ ಡಿಲೇ ಆಗಿದ್ರೆ ಕನ್ಫರ್ಮ್ ಟಿಕೆಟ್, RAC ಅಂಡ್ ಈವನ್ ವೇಟ್ ಲಿಸ್ಟೆಡ್ ಟಿಕೆಟ್ಸ್ ಅಲ್ಲಿ ಇರುವಂಥ ಪ್ಯಾಸೆಂಜರ್ಸ್ಗಳು ಆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡೋಂತ ಡಿಸೈಡ್ ಮಾಡಿದ್ರೆ ಫುಲ್ ರಿಫಂಡ್ಗೆ ಎಲಿಜಿಬಲ್ ಇರ್ತಾರೆ. ನೋಡಿ ಸರ್, ಈ ರೀಫಂಡ್ನ ಹೆಂಗೆ ಕ್ಲೈಮ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಾವೇನಾದರೂ ಈ ಟಿಕೆಟ್ಗಳಿಗೆ ರೀಫಂಡ್ನ ಕ್ಲೈಮ್ ಮಾಡಬೇಕು ಅಂತಂದ್ರೆ ಟ್ರೈನ್ ಹೊರಡೋಕ್ಕಿಂತ ಮುಂಚೆ ಟಿಕೆಟ್ ಡೆಪಾಸಿಟ್ ರಿಸಿಪ್ಟ್ ಅಥವಾ TDRನ ಫೈಲ್ ಮಾಡಬೇಕು. ಅಂಡ್ ಕೌಂಟರಲ್ಲಿ ಪರ್ಚೇಸ್ ಮಾಡಿದಂಥ ಟಿಕೆಟ್ಸ್ ಆದರೆ ನಾವು ಮ್ಯಾನ್ಯುಯಲಿ ಟ್ರೈನ್ ಹೊರಡೋಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡಬೇಕು. ಅಂಡ್ ಈ ರೀಫಂಡ್ ಬಂದು ನಿಮಗೆ ಟ್ರೈನ್ ಬುಕ್ಕಿಂಗ್ ಯೂಸ್ ಮಾಡಿದಂಥ ಬ್ಯಾಂಕ್ ಅಕೌಂಟ್ಗೆ 3 ರಿಂದ 7 ದಿನದೊಳಗೆ ಕ್ರೆಡಿಟ್ ಆಗುತ್ತೆ. ಈಗ ನೋಡಿ ಸರ್, ಈಗ TDR ಫೈಲ್ ಮಾಡೋ ಪ್ರೊಸೆಸ್ ಕೂಡ ತುಂಬಾನೇ ಸಿಂಪಲ್ ಆಗಿರುತ್ತೆ. ನೀವು IRCTC ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಮೈ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೆಕ್ಸ್ಟ್ ಫೈಲ್ ಟಿಕೆಟ್ ಡೆಪಾಸಿಟ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮ ರಿಲಿವೆಂಟ್ PNRನ ಚೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ರೀಸನ್ನ ಅಪ್ಲೋಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಟ್ರೈನ್ ಡಿಲೇ ಫಾರ್ ಮೋರ್ ದೆನ್ 3 ಅವರ್ಸ್ ಅಂತ ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗೆ ಇನ್ನೊಂದು ನೆನಪಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂತಂದ್ರೆ ಈ ಪ್ರೊಸೆಸ್ನೆಲ್ಲ ನೀವು ಟ್ರೈನ್ ಹೊರಡೋಕ್ಕಿಂತ ಮುಂಚೆ ಮಾಡಬೇಕು. ಅಲ್ಲ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಲ್ಲಪ್ಪ ನೀನು. ಹ್ಞೂ ಸರ್, ನೀವು ತಿಳ್ಕೊಬೋದು. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, ಗ್ರೋ ಕನ್ನಡನ ಫಾಲೋ ಮಾಡಿ ಸಾಕು.